SIT ನೋಟಿಸ್ ಬೆನ್ನಲ್ಲೇ ವಿಚಾರಣೆಗೆ ಇವತ್ತು ರೇವಣ್ಣ ಬರ್ತಾರಾ ಅಂದ್ಕೊಂಡಂಗಾಗಿದ್ರೆ ನೆನ್ನೆನೇ ಹೋಗ್ಬೇಕಾಗಿತ್ತು. ಮೊನ್ನೆಯೇ ನೋಟಿಸ್ ಅವ್ರ ಕೈಗೆ ತಲುಪಿದೆ. ಜರ್ಮನಿಯಿಂದ ಮಗ ಬಂದ್ಮೇಲೆ ಒಟ್ಟಿಗೆ ಹೋಗೋಣ ಅಂತೇನಾದ್ರೂ ನಿರ್ಧಾರ ಮಾಡಿ ಇವರು ಕೂಡ ಟೈಮ್ ಅನ್ನು ಎಳಿತಾರ ಗೊತ್ತಿಲ್ಲ. ಇವತ್ತೇ ವಿಚಾರಣೆಗೆ ಬರ್ತಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹಿಂಟ್ ಕೊಟ್ಟಿದ್ರು. ಬಟ್ ಅದೇನ್ ಬೇಕಾದ್ರೂ ಆಗ್ಬೋದು. ಕೊನೆ ಕ್ಷಣದಲ್ಲಿ ಲಾಯರ್ ಮುಖಾಂತರ ಇಲ್ಲ ಆರೋಗ್ಯದ ನೆಪ ಒಡ್ಡಿಯೋ ಅಥವಾ ಎಲೆಕ್ಷನ್ ಒಂದು ಓಡಾಡ್ತಾ ಇದೀವಿ ಕ್ಯಾಂಪೇನ್ ಇದೆ ಅಂತನೋ ಮತ್ತೊಂದೋ ಮಗದೊಂದೋ ಕಾರಣ ಕೊಟ್ಟು ಇವರು ಕೂಡ ದಿನವನ್ನ ಎಳಿತಾರ ಕಾಲವನ್ನ ಎಳಿತಾರ ಗೊತ್ತಿಲ್ಲ. ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಗೃಹ ಸಚಿವರು ಹೇಳಿದ್ದಾರೆ ಅಂದ್ರೆ ಅವ್ರಿಗೆ ಇಂಟರ್ನಲ್ ಡೀಟೇಲ್ಸ್ ಇರುತ್ತೆ, ಇವತ್ತೇ ಬರ್ತಾರೆ ಅಂತ. ಓಕೆ, ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾರೆ. ಮಾದೇಶ್, ಪ್ರಜ್ವಲ್ ಅವರ ವಿಚಾರದಲ್ಲಿ ಲುಕ್ಔಟ್ ನೋಟಿಸ್ ತನಕ ಹೋಗಿದೆ, ಅವ್ರು ಈಗಲೇ ಬರಬೇಕು, ತಕ್ಷಣವೇ ಬರಬೇಕು ಅಂತ. ಬಟ್ ರೇವಣ್ಣ ಅವರ ವಿಚಾರದಲ್ಲಿ ಅವ್ರು ಊರಲ್ಲೇ ಇದ್ದಾರೆ, ಆದ್ರೂ ಕೂಡ ಹಾಜರಾಗ್ತಾರಾ ಅಥವಾ ಇಲ್ವಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಸಾಧ್ಯತೆಗಳ ಬಗ್ಗೆ ಹೇಳೋದಾದ್ರೆ ವಿಜಯ, ಖಂಡಿತವಾಗ್ಲೂ ನಾನೀಗ ರೇವಣ್ಣ ಅವರ ಬಸವನಗುಡಿ ನಿವಾಸದ ಬಳಿ ಇದ್ದೀನಿ. ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ರೇವಣ್ಣ ಅವರು ಇಲ್ಲಿ ಬಂದು ಉಳ್ಕೋತಾರೆ, ಅಂದರೆ ಈ ನಿವಾಸದಲ್ಲಿ ಉಳ್ಕೋತಾರೆ. ಆದರೆ ಈಗ ಸಂಪೂರ್ಣ ಖಾಲಿ ಆಗಿತ್ತು. ಈಗ ಬೆಳಗ್ಗೆ ಒಂದು ಗಂಟೆಯ ಹಿಂದೆ ಭವಾನಿ ರೇವಣ್ಣ ಅವರು ಬಂದಿದ್ದಾರೆ. ರೇವಣ್ಣ ಅವರು ಎಲ್ಲಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಅವರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿದ್ರು ಕೂಡ ಎಲ್ಲಿದ್ದಾರೆ, ಇವತ್ತೇನಾದ್ರು ವಿಚಾರಣೆಗೆ ಹಾಜರಾಗ್ತಾರೆ, ಈ ಬಗ್ಗೆ ಯಾವುದೇ ರೀತಿಯಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇಲ್ಲ. ಆದರೆ ಗೃಹ ಸಚಿವರು ಹೇಳಿದ್ದೇನು ಅಂದರೆ ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂಥ ಮಾಹಿತಿಯನ್ನು ಸ್ವತಃ ಗೃಹ ಸಚಿವರು ಕೊಟ್ಟಿರೋದ್ರಿಂದ ಇವತ್ತೇನಾದರೂ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂಥ ಕುತೂಹಲ ಕೂಡ ಇದೆ. ಆದರೆ ರೇವಣ್ಣನವರ ಕಡೆಯಿಂದ ಯಾವುದೇ ರೀತಿಯಾದಂಥ ಮಾಹಿತಿ, ಅಂದರೆ ಅವರ ಆಪ್ತರನ್ನು ಕೂಡ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಅಲ್ಲಿಂದಲೂ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ಆದರೆ ಇಲ್ಲಿ ಅಂದರೆ ಏನು ಬಸವನಗುಡಿ ನಿವಾಸ ಇದೆ, ಇಲ್ಲಿಗೆ ಸುಮಾರು 3 ದಿನ ಆಗಿದೆ ರೇವಣ್ಣ ಅವರು ಬಂದು ಅನ್ನುವಂಥದ್ದು. ಅಂದರೆ ಕಳೆದ 3 ದಿನಗಳ ಹಿಂದೆ ಬಂದು ಹೋಗಿದ್ದನ್ನು ಹೊರತುಪಡಿಸಿದರೆ ಅವರು ಇಲ್ಲಿ ಬಂದಿಲ್ಲ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಆದರೆ ಬೆಳಗ್ಗೆ ಭವಾನಿಯವರು ಬಂದಿರುವಂಥ ಹಿನ್ನೆಲೆಯಲ್ಲಿ ರೇವಣ್ಣ ಅವರು ಏನಾದರೂ ಬೆಂಗಳೂರಿಗೆ ಬಂದಿದ್ದಾರಾ, ಬೆಂಗಳೂರಿಗೆ ಬಂದು ಇಲ್ಲೇ ಎಲ್ಲಾದರೂ ಇದ್ದಾರಾ ಅನ್ನುವಂಥದ್ದು, ಅಥವಾ ವಕೀಲರನ್ನು ಸಂಪರ್ಕ ಮಾಡುವಂಥದ್ದು, ಮುಂದಿನ ಕಾನೂನಾತ್ಮಕ ಕ್ರಮಗಳೇನಿದ್ದಾವೆ ಅವುಗಳ ಬಗ್ಗೆ ಏನಾದರೂ ಚರ್ಚೆ ಮಾಡ್ತಿದ್ದಾರಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾಹಿತಿ ಇರುವಂಥದ್ದು. ಆದರೆ ವಿಚಾರಣೆಗೆ ಇವತ್ತೇ ಹಾಜರಾಗ್ತಾರೆ ಅಥವಾ ಪ್ರಜ್ವಲ್ ಬಂದ ನಂತರ ಪ್ರಜ್ವಲ್ ಜೊತೆಗೆ ಹಾಜರಾಗೋಣ ಅನ್ನೋ ಥರದ ಮನಸ್ಥಿತಿಯಲ್ಲಿ ಏನಾದರೂ ರೇವಣ್ಣ ಅವರು ಇದ್ದಾರಾ ಗೊತ್ತಿಲ್ಲ. ಆದರೆ ಗೃಹ ಸಚಿವರು ಹೇಳಿದ್ದೇನು ಅಂತಂದರೆ ಇವತ್ತು ಹಾಜರಾಗ್ತಾರೆ ಅನ್ನುವಂಥದ್ದು. ಅಂದರೆ ಅವರಿಗೆ SIT ಮೂಲಗಳಿಂದ ಮಾಹಿತಿ ಬಂದಿರುವಂಥ ಸಾಧ್ಯತೆ ಕೂಡ ಇರುತ್ತೆ. ಯಾಕಂದರೆ ಅವರಿಗೆ ವಿಚಾರಣೆಗೆ ಹಾಜರಾಗ್ತೀವಿ ಅಂತ ಇವರು ರೇವಣ್ಣ ಅವರು ಹೇಳಿದ ನಂತರವಷ್ಟೇ ಅವರು ಅಷ್ಟು ಆ ಮಟ್ಟದ ಹೇಳಿಕೆಯನ್ನು ಕೊಡೋದಕ್ಕೆ ಸಾಧ್ಯ ಇರುವಂಥದ್ದು. ಇಲ್ಲಿಯವರೆಗೂ ಕೂಡ ರೇವಣ್ಣನವರ ಕಡೆಯಿಂದ ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನುವಂಥ ಮಾಹಿತಿ ಮಾತ್ರ ಲಭ್ಯ ಆಗ್ತಾ ಇಲ್ಲ. ಜೊತೆಗೆ ಮನೆಯಲ್ಲೂ ಕೂಡ, ಅಂದರೆ ದೇವೇಗೌಡರ ಮನೆ ಆಗಿರ್ಬೋದು ಅಥವಾ ಇಲ್ಲಿ ಅವರ ಬಸವನಗುಡಿಯ ನಿವಾಸ ಆಗಿರ್ಬೋದು, ಇಲ್ಲೂ ಕೂಡ ಅವರು ಇದ್ದಾರಾ ಇಲ್ವಾ ಅನ್ನುವಂಥದ್ದು, ಅಂದರೆ ಇಲ್ಲಿ ದೇವೇಗೌಡರ ಮನೆಯಲ್ಲಿದ್ದಾರಾ ಅಥವಾ ಬೆಂಗಳೂರಲ್ಲೇ ಇದ್ದಾರಾ, ಹೊಳೆನರಸೀಪುರದಲ್ಲಿದ್ದಾರಾ, ಈ ಬಗ್ಗೆ ಕೂಡ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇಲ್ಲ. ಅವರ ಆಪ್ತರನ್ನು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿಯಂಥ ಮಾಹಿತಿಯನ್ನು ಅವ್ರಿಗೆ ಕೊಡ್ತಾ ಇಲ್ಲ. ವಿದ್ಯಾ. ಓಕೆ, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಹಾಗೆ ನೋಡೋದಾದ್ರೆ ಪ್ರಜ್ವಲ್ ಅವರು A2 ಆರೋಪಿ, ಇದರಲ್ಲಿ A1 ಆರೋಪಿಯೇ ರೇವಣ್ಣ ಅವರು. ಒಂದ್ ವೇಳೆ ಅವರು ಊರಲ್ಲೇ ಇದ್ದು ವಿಚಾರಣೆಗೆ ಹೋಗ್ಲಿಲ್ಲ ಅಂದ್ರೆ ಮುಂದಕ್ಕೆ ಏನ್ ತಗೊಳುತ್ತೆ ಡಿಸಿಷನ್ನ SIT ಟೀಮ್, ಕುತೂಹಲ ಮೂಡಿಸ್ತಾ ಇದೆ.